ಮಾಡಿದ್ದಾರೆ. ಅದನ್ನ ಅವರು ಹತ್ರ ಒಂದು 6-7 ತಿಂಗಳಿಂದ ನೀವೇ ಮಾಡಬೇಕು ಅನ್ನೋದು ಅವ್ರ ಆಟ. ಆಮೇಲೆ ಮ್ಯಾಥ್ಯೂ ಇಸ್ ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡ್ ನನಗೆ. ತುಂಬ ಒಳ್ಳೆ ಡಿಸಿಪ್ಲೈನ್ಡ್ ನಡ್ಕೊಳ್ಳೋಂಥ ಒಂದು ಪಾತ್ರ. ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಅವ್ರು ನಡ್ಕೊಳ್ಳೋ ರೀತಿಯಲ್ಲ. ಅವರು ನನಗೆ ರವಿ ಬೋಪಣ್ಣ ಸಿನಿಮಾಯಿಂದ ಪರಿಚಯ ಅವರು. ಅದ್ರ ಮುಂಚೆನೂ ಗಾಂಧಿನಗರ ಇದ್ದಾರೆ. ಬಟ್ ವೆರಿ ಸಿಂಪಲ್ ಪರ್ಸನ್. ಆ್ಯಂಡ್ ಅವರೇ ಇದನ್ನು ಸ್ಟೋರಿ ಮಾಡಿದ್ದಾರೆ. ಅವ್ರು ಇದನ್ನು ನೀವೇ ಮಾಡಬೇಕು, ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು, ಒಂದು ತೂಕವಾಗಿರೋ ಪಾತ್ರ. ಇಡೀ ಪಿಕ್ಚರ್ ಜಸ್ಟಿಫೈ ಆಗೋದು ಯಾರೋ ಒಂದು ತೂಕವಾಗಿರೋ ಪಾತ್ರ ಮಾಡಬೇಕು ಅಂದರೆ ಈ ತೂಕ ಅಲ್ಲ, ಜನರಲ್ ಆಗಿ ಆ ತೂಕ. ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದರೆ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ಇನ್ನೂ ಇವತ್ತೇ ಎಂಟ್ರಿ. ನಾನು ಇನ್ನೇನೋ ಶೂಟಿಂಗ್ ಮಾಡ್ತೀನಿ ಅನ್ಕೊಂಡ್ರೆ ಸ್ಟ್ರೈಟಾಗಿ ಪ್ರೆಸ್ ಮೀಟೇ ಫಸ್ಟೇ ಪ್ರೆಸ್ ಮೀಟ್ ಆಗೋಯ್ತು ಇವತ್ತು. ಇವತ್ತೇ ನಾನು ಪರಿಚಯ ಮಾಡ್ಕೊತಿರೋದು. ಇವರು ಐ ಥಿಂಕ್ ಅಮ್ಮಯ್ಯರ ಅಂತ ಹೊಸ ಹುಡುಗಿ ಅವರಲ್ಲೇ ಆ್ಯಕ್ಟ್ ಮಾಡಿದ್ದಾರೆ. ಇವರೆಲ್ಲ ಒಂದಷ್ಟು ಪಾತ್ರಗಳು ಮಾಡಿದ್ದಾರೆ. ಮೋಸ್ಟ್ಲಿ ಇನ್ನು ಇವತ್ತೆಲ್ಲ ಇವಾಗ ಪರಿಚಯ ಮಾಡಿಕೊಟ್ಟು ಹೋಗ್ತೀನಿ. ಅವರೆಲ್ಲ ಏನೇನು ಪಾತ್ರಗಳು ಮಾಡ್ತಾರೆ ಅನ್ನೋದು. ಆ್ಯಂಡ್ ಫ್ಯಾನ್ ಹಾಕೊಳ್ಳಲ್ಲ. ಓಕೆ, ಅಷ್ಟೇ, ಬೇರೆ ಏನಿಲ್ಲ. ಇದು ನೋಡೋಣ, ಹೋಗ್ತಾ ಎಂಟು ಇನ್ನೊಂದು 6-7 ಸಾಲ ಇನ್ನೊಂದಷ್ಟು ಡೀಟೇಲ್ಸ್ ಹೇಳಿದ್ರೆ ನನಗೂ ಒಂದು ಅವಕಾಶ ಸಿಗುತ್ತೆ ಅಷ್ಟೇ. ಹೇಳಿ ಏನು ಅಲ್ಲಿ ಪಕ್ಕದ ಜಾಗ ಗುಜು ಅಂತ ಈಗಲೇ ಇನ್ನು ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ ನಂದು. ನಾನು ಕೇಳಿದ್ದು, ನೀವು ಆಪಲ್ ಬ್ಯೂಟಿ ಥರ ಹೀರೋಯಿನ್ಗಳನ್ನ ಹುಡ್ಕೊಂಡು ಬರ್ತೀರಾ ಅಂತ. ನೀವು ಪ್ರೇಮ ಲೋಕದಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಸರ್. ಈಗ ಇದು ಸೂಪರ್ ಮಾಡೆಲ್ ಬಗ್ಗೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಸಿನಿಮಾ. ಸೊ ಇದು ನಿಮಗೆ ತುಂಬ ಕನೆಕ್ಟ್ ಆಗಿರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಆ ಥರ ಹೀರೋಯಿನ್ಸ್ಗಳನ್ನ ನೀವು ತುಂಬ ಜನ ನೋಡಿರ್ತೀರ, ಇಂಟ್ರೊಡ್ಯೂಸ್ ಮಾಡಿದ್ದೀರ. ನೀವು ಕೂಡ ಸಾಕಷ್ಟು ಅವರ ಪ್ರತಿಭೆಯನ್ನು ಹೊರಗಡೆ ತಂದಿದ್ದೀರಾ. ಸಾಕಷ್ಟು ಹೀರೋಯಿನ್ಸ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ನೀವು ಹತ್ರದಿಂದ ನೋಡಿರ್ತೀರ. ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ಹೆಂಗಿದೆ ಸರ್? ಅಂದರೆ ಈ ಸ್ಟೋರಿ ನಿಮಗೆ ಎಷ್ಟು ಕನೆಕ್ಟ್ ಆಯಿತು? ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬರೋ ಹೆಣ್ಮಕ್ಳಿಗೆ ರವಿಚಂದ್ರನ್ ಸರ್ ಏನು ಒಂದು ಮೆಸೇಜ್ ಕೊಡ್ತಾರೆ ಅಂತ? ಸಿನಿಮಾ ಇಂಡಸ್ಟ್ರಿ ಬರೋ ಹೀರೋಯಿನ್ಸ್ ನಾನೇನು ಮೆಸೇಜ್ ಕೊಡಲಿ? ಅದೇ ಅಲ್ವಾ ಸರ್, ನೀವು ಒಬ್ಬ ಗುರು ಆಗಿ ಇರ್ತೀರಾ. ಇಲ್ಲಿ ಇನ್ನೂ ಶುರುನೇ ಆಗಿಲ್ಲ ನನಗೆ. ಇವಾಗ ಪ್ರೊಫೆಸರ್ ಅಂತ ಗೊತ್ತಾಗಿರೋದು ನನಗೆ. ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ, ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇನ್ನೂ ಪಾತ್ರಕ್ಕೆ ಇದ್ದಿಲ್ಲ ನಾನು. ಬಂದ ತಕ್ಷಣ ನನಗೆ ಇವತ್ತು ಪ್ರೆಸ್ ಮೀಟ್ ಇರೋದೇ ಗೊತ್ತಿಲ್ಲ. ಶೂಟಿಂಗ್ ಅನ್ಕೊಂಡು ಓಡ್ ಬಂದರೆ ಪ್ರೆಸ್ ಮೀಟ್ ಅಂದರು. ಇದೇ ಶುರುನೇ ಮಾಡಿದ್ರು, ನನ್ನ ಕ್ಯಾರೆಕ್ಟರ್ಗೆ ಎಂಟರ್ ಆಗಿಲ್ಲ ಅಂದೆ. ಏನೇ ಪಾತ್ರ ಕೊಟ್ಟರು ಕೂಡ ತೂಕವಾಗಿರೋ ಪಾತ್ರ ಅಂತಲ್ಲ. ಯಾವ ಪಾತ್ರ ಕೊಟ್ಟರು ನಾವು ಅದನ್ನು ಜಸ್ಟಿಫೈ ಮಾಡೋದು ನಮ್ಮ ಡ್ಯೂಟಿ ಆಗುತ್ತೆ. ಅದರಲ್ಲೂ ಈ ಥರ ಪಾತ್ರ ಕೊಟ್ಟಾಗ ಅದು ಇನ್ನು ನಮ್ಮನ್ನು ಅವ್ರ ಮೇಲೆ ನಂಬಿರೋದು ಈ ಪಾತ್ರ ನೀವೇ ಕರೆಕ್ಟ್ ಅಂತ. ಇದಕ್ಕೆ ಬೇರೆ ಪಾತ್ರ ಇಲ್ಲ ಅನ್ನೋದು ಥರದಲ್ಲಿ ಅವ್ರು ಮಾತಾಡಿದಾರೆ ಅವರು. ಅದು ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಆ ನಂಬಿಕೆ ನಾವು ಉಳಿಸ್ಕೊಂಡು ಹೋಗೋದು ಕೆಲಸ. ಒಂದು ಒಳ್ಳೆ ಮಾತುಗಳು ಹೇಳೋದಕ್ಕೆ ಯಾರ ಕೈಲಿ ಆಗುತ್ತೆ, ಅದು ಹೇಳಿದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬ ಮುಖ್ಯ ಆಗಿದೆ. ಅಂದ್ರಲ್ಲಿ ಅವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಕೆಲಸ ನಾನು ಮಾಡ್ತೀನಿ. ನನ್ನದು ನಿಮಗೂ ಗೊತ್ತು, ನನ್ನ ಮಾತುಗಳು ಐ ಥಿಂಕ್ ಜನ ಇಷ್ಟಪಡ್ತಾರೆ. ಸರ್ ಡ್ರಾಮಾ ಜೂನಿಯರ್ಸಲ್ಲಿ ಕೂತ್ಕೊಂಡು ಮಾತಾಡೋದು, ವೇದಿಕೆಗಳು ಮಾತಾಡೋ ಒಂದೆರಡು ಮಾತುಗಳು ವೈರಲ್ ಆದರೆ ಜನ ಮುಚ್ಚಾರೆ ಅಂತ ಒಳ್ಳೆ ಮಾತು ಹೇಳಿದ್ರೆ ಅಂತಾರೆ. ಬಹುಶಃ ಅದೆಲ್ಲ ಸೇರ್ಕೊಂಡು ಇಲ್ಲಿ ಈ ಪಾತ್ರ ಸಿಕ್ಕಿದೆ ನನಗೆ ಅಷ್ಟೇ.